ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಲಿ ಅಲೋವೆರಾ ಜೆಲ್ನ ನಮ್ಮ ಮುಖಕ್ಕೆ ಮತ್ತು ಕೂದಲಿಗೆ ಬಳಸೇ ಇರ್ತೀವಿ. ಕೆಲವರು ತಮ್ಮ ಮನೇಲೆ ಬೆಳೆಸಿರೋ ಅಂಥ ಅಲೋವೆರಾ ಜೆಲ್ನ ಡೈರೆಕ್ಟಾಗಿ ಕಿತ್ತು ಮುಖಕ್ಕೆ ಅಪ್ಲೈ ಮಾಡ್ತಾರೆ. ಇನ್ನು ಕೆಲವರು ಹೊರಗಡೆ ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾರೆ. ಇನ್ನು ನಾವು ದಿನನಿತ್ಯ ಬಳಸುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಲೈಕ್ ಮಾಯ್ಶ್ಚರೈಸರ್, ಫೇಸ್ ವಾಶ್, ಟೋನರಲ್ಲಿ ಕೂಡ ಅಲೋವೆರಾ ಜೆಲ್ ಇದ್ದೇ ಇರುತ್ತೆ. ಸೊ ಹೀಗೆ ಒಂದಲ್ಲ ಒಂದು ರೀತಿಲಿ ನಾವೆಲ್ಲರೂ ಕೂಡ ಅಲೋವೆರಾ ಜೆಲ್ನ ಬಳಸ್ತಾನೆ ಇರ್ತೀವಿ. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸದೆ ತಪ್ಪಾಗಿ ಬಳಸಿದ್ರೆ ಲಾಭಕ್ಕಿಂತ ಅಡ್ಡ ಪರಿಣಾಮನೇ ಜಾಸ್ತಿ ಅಂತ ಹೇಳಬಹುದು. ಸೊ ಬನ್ನಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಅಲೋವೆರಾ ಜೆಲ್ನ ಸರಿಯಾದ ರೀತಿಯಲ್ಲಿ ಹೇಗೆ ಬಳಸೋದು ಮತ್ತು ಯಾರೆಲ್ಲ ಇದನ್ನು ಬಳಸ್ಬೋದು ಅಂತ ನೋಡೋಣ. ಹಾಗೆ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ನಮ್ಮ ಸೌಂದರ್ಯವನ್ನು ಹೇಗೆ ಹೆಚ್ಚಿಸ್ಕೊಳ್ಳೋದು ಅಂತ ಕೂಡ ನೋಡೋಣ. ಮೊದಲಿಗೆ ಯಾರೆಲ್ಲ ಈ ಅಲೋವೆರಾ ಜೆಲ್ನ ಬಳಸ್ಬೋದು? ಪ್ರತಿಯೊಬ್ಬರು ಕೂಡ ಈ ಅಲೋವೆರಾ ಜೆಲ್ನ ಬಳಸ್ಬೋದು. ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಅಷ್ಟೇ ಯಾಕೆ ಸೆನ್ಸಿಟಿವ್ ಸ್ಕಿನ್ ಅವ್ರು ಕೂಡ ಅಲೋವೆರಾ ಜೆಲ್ನ ಬಳಸ್ಬೋದು. ಆದರೆ ಸರಿಯಾದ ರೀತಿಲಿ ಬಳಸಬೇಕಷ್ಟೇ. ಸರಿಯಾದ ರೀತಿಲಿ ನೀವು ಅಲೋವೆರಾ ಜೆಲ್ನ ಬಳಸದೇ ಇದ್ರೆ ನಿಮ್ಮ ಸ್ಕಿನ್ಗೆ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಅಲೋವೆರಾ ಜೆಲ್ನ ನಾವು ಸರಿಯಾದ ರೀತಿಲಿ ಬಳಸೋದು ಹೇಗೆ? ಕೆಲವರು ಮನೇಲೆ ಅಲೋವೆರಾ ಗಿಡಗಳನ್ನ ಬೆಳೆಸಿರ್ತಾರೆ. ಹಾಗಾಗಿ ಅದನ್ನ ಕಿತ್ತು ಡೈರೆಕ್ಟ್ ಆಗಿ ಮುಖಕ್ಕೆ ಅಪ್ಲೈ ಮಾಡ್ತಾರೆ. ಆದರೆ ಅದು ತಪ್ಪು. ಅಲೋವೆರಾ ಜೆಲ್ನ ಯಾವತ್ತೂ ಗಿಡದಿಂದ ಕಿತ್ತು ಡೈರೆಕ್ಟ್ ಆಗಿ ಮುಖಕ್ಕೆ ಅಪ್ಲೈ ಮಾಡಬಾರ್ದು. ಯಾಕಂದ್ರೆ ಅಲೋವೆರಾದಲ್ಲಿ ಹಳದಿ ದ್ರವ ಇರುತ್ತೆ. ಅದನ್ನ ಲ್ಯಾಟೆಕ್ಸ್ ಅಂತ ಕೂಡ ಕರೀತಾರೆ. ಅದನ್ನ ಮುಖಕ್ಕೆ ಹಚ್ಚಲೇಬಾರ್ದು, ಅದು ಒಳ್ಳೇದಲ್ಲ. ಅದನ್ನ ಮುಖಕ್ಕೆ ಹಚ್ಚೋದ್ರಿಂದ ಪಿಂಪಲ್ಸ್ ಅಥವಾ ಆಕ್ನಿ ಸಮಸ್ಯೆ ಕೂಡ ಶುರುವಾಗೋ ಚಾನ್ಸಸ್ ಇರುತ್ತೆ. ಸರಿಯಾದ ರೀತಿ ಯಾವುದು ಅಂದರೆ, ಅಲೋವೆರಾ ಎಸಳನ್ನು ಗಿಡದಿಂದ ಕಟ್ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಹಾಗೆ ಸೀದಾ ಇಡಬೇಕು. ಆ ರೀತಿ ಸೀದಾ ಇಟ್ಟಾಗ ಆ ಹಳದಿ ದ್ರವ ಏನಿರುತ್ತೆ ಎಲ್ಲ ಹರಿದು ಕೆಳಗೆ ಬರುತ್ತೆ. ಅದಾದ್ಮೇಲೆ ಬೇಕಾದ್ರೆ ಚೆನ್ನಾಗಿ ಅಲೋವೆರಾನ ತೊಳೆದು ಮುಖಕ್ಕೆ ಹಚ್ಬೋದು. ಈ ರೀತಿ ಅಲೋವೆರಾ ಜೆಲ್ನ ಸರಿಯಾದ ರೀತಿಯಲ್ಲಿ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ಡ್ಯಾಮೇಜಸ್ ಆಗಲ್ಲ ಮತ್ತು ಪಿಂಪಲ್ಸ್ ಆ್ಯಂಡ್ ಆಕ್ನಿ ಕೂಡ ಬರಲ್ಲ. ಆದರೆ ಕೆಲವೊಂದು ರೇರ್ ಕೇಸಸ್ ಅಲ್ಲಿ ಕೆಲವರಿಗೆ ಈ ರೀತಿ ಗಿಡದಿಂದ ಕಿತ್ತು ಡೈರೆಕ್ಟ್ ಆಗಿ ಮುಖಕ್ಕೆ ಹಚ್ಚೋದ್ರಿಂದ ಅಲರ್ಜೀಸ್ ಆಗತ್ತೆ. ಅಂಥವರು ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಒಂದು ಒಳ್ಳೆ ಬ್ರ್ಯಾಂಡ್ನ ಅಲೋವೆರಾ ಜೆಲ್ನ ಬಳಸ್ಬೋದು. ಈ ವಿಡಿಯೋ ಕೊನೆಯಲ್ಲಿ ಯಾವುದೆಲ್ಲ ಒಳ್ಳೆ ಬ್ರ್ಯಾಂಡ್ ಅಲೋವೆರಾ ಜೆಲ್ ಇದೆ ಅಂತ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಏನೇ ಆದರೂ ಮೊದಲು ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಬಳಸಿ. ಸೊ ಈಗ ಅಲೋವೆರಾ ಜೆಲ್ನ ಬಳಸ್ಕೊಂಡು ಹೇಗೆಲ್ಲ ನಮ್ಮ ಸೌಂದರ್ಯನ ಹೆಚ್ಚಿಸ್ಕೊಳ್ಬೋದು ಅಂತ ನೋಡೋಣ ಬನ್ನಿ. ಡಾರ್ಕ್ ಸರ್ಕಲ್ಸ್. ಅಲೋವೆರಾ ಜೆಲ್ಗೆ ಸ್ವಲ್ಪ ಕಾಫಿ ಪೌಡರ್ ಮಿಕ್ಸ್ ಮಾಡಿ ಅದನ್ನು ನಿಮ್ಮ ಕಣ್ಣಿನ ಕೆಳಗೆ ಹಚ್ತಾ ಬಂದರೆ ಕಾಲಕ್ರಮೇಣ ನಿಮ್ಮ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗ್ತಾ ಬರುತ್ತೆ. ಸ್ಕಿನ್ ಬ್ರೈಟ್ನಿಂಗ್. ನಿಮ್ಮ ಸ್ಕಿನ್ ಬ್ರೈಟ್ ಆಗಬೇಕು ಅಂದರೆ ಅಲೋವೆರಾ ಜೆಲ್ಗೆ ಸ್ವಲ್ಪ ಹನಿ ಮತ್ತು ಟರ್ಮರಿಕ್ನ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಂಡು ಒಂದು 15ರಿಂದ 20 ನಿಮಿಷ ಬಿಟ್ಟು ಪ್ಲೇನ್ ವಾಟರಲ್ಲಿ ಮುಖ ತೊಳೆಯೋದ್ರಿಂದ ನಿಮಗೆ ಇನ್ಸ್ಟೆಂಟ್ ಬ್ರೈಟ್ನೆಸ್ ಸಿಗುತ್ತೆ. ಸನ್ ಬರ್ನ್. ಕೆಲವ್ರ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಹಾಗಾಗಿ ಅವರು ಬಿಸಿಲಿಗೆ ಹೋದ ತಕ್ಷಣ ಅವ್ರಿಗೆ ಸನ್ ಬರ್ನ್ ಆಗುತ್ತೆ, ಮುಖ ಎಲ್ಲ ಕೆಂಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥವರು ಸ್ವಲ್ಪ ಅಲೋವೆರಾ ಜೆಲ್ನ ಮುಖಕ್ಕೆ ಅಪ್ಲೈ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಟ್ಟು ಪ್ಲೇನ್ ವಾಟರಲ್ಲಿ ಮುಖ ತೊಳೆಯೋದ್ರಿಂದ ಸನ್ ಬರ್ನಿಂದ ರಿಲೀಫ್ ಸಿಗುತ್ತೆ. ರಿಂಕಲ್ ರಿಡಕ್ಷನ್. ಕೆಲವ್ರಿಗೆ ಚಿಕ್ಕ ವಯಸ್ಸಲ್ಲೇ ರಿಂಕಲ್ಸ್, ಏಜಿಂಗ್ ಸ್ಪಾಟ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಇನ್ನು ಕೆಲವರು ತಮ್ಮ ವಯಸ್ಸಿಗಿಂತ ಸ್ವಲ್ಪ ದೊಡ್ಡವ್ರ ಥರ ಕಾಣ್ತಾ ಇರ್ತಾರೆ. ಸೊ ಅದಕ್ಕೆ ಹೋಮ್ ರೆಮಿಡಿ ಏನು ಮಾಡ್ಬೋದು ಅಂದರೆ, ಸ್ವಲ್ಪ ಅಲೋವೆರಾ ಜೆಲ್ಗೆ ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಆಯಿಲ್ ಮತ್ತು ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ಆ ರಿಂಕಲ್ಸ್ ಏನಿರುತ್ತೆ ಅದೆಲ್ಲ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಕೋಕೋನಟ್ ಆಯಿಲ್ನೇ ಯೂಸ್ ಮಾಡಬೇಕು ಅಂತೇನಿಲ್ಲ. ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗೋವಂಥ ಆಯಿಲ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಆಮಂಡ್ ಆಯಿಲ್, ಆಲಿವ್ ಆಯಿಲ್. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಯಾವ್ದು ಸೂಟ್ ಆಗುತ್ತೆ ಆ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಆಕ್ನಿ ಆ್ಯಂಡ್ ಪಿಂಪಲ್ ಟ್ರೀಟ್ಮೆಂಟ್. ಪಿಂಪಲ್ಸ್ ಅಥವಾ ಆಕ್ನಿ ಇರೋರು ಅಲೋವೆರಾ ಜೆಲ್ಗೆ ಒಂದು ಸ್ವಲ್ಪ ಹನಿನ ಮಿಕ್ಸ್ ಮಾಡಿ ಮುಖಕ್ಕೆಲ್ಲ ಅಪ್ಲೈ ಮಾಡಿ ಅಟ್ಲೀಸ್ಟ್ ಒಂದು 15 to 20 ಮಿನಿಟ್ಸ್ ಬಿಟ್ಟು ಪ್ಲೇನ್ ವಾಟರಲ್ಲಿ ಮುಖ ತೊಳೆಯೋದ್ರಿಂದ ಆಕ್ನಿ ಮತ್ತು ಪಿಂಪಲ್ಸ್ ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಆಗಬೇಕು ಅಂದರೆ ಅಟ್ಲೀಸ್ಟ್ ವಾರಕ್ಕೆ 2ರಿಂದ 3 ಸರಿ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಬೇಕು. ಕ್ಲೆನ್ಸರ್. ಕೆಲವ್ರ ಸ್ಕಿನ್ನು ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ಅಂದರೆ ಮಾರ್ಕೆಟಲ್ಲಿ ಸಿಗೋವಂಥ ಯಾವುದೇ ಕ್ಲೆನ್ಸರ್ ಟ್ರೈ ಮಾಡಿದರೂ ಕೂಡ ಇವ್ರ ಸ್ಕಿನ್ಗೆ ಸೂಟ್ ಆಗಲ್ಲ. ಅಂಥವರು ಮನೇಲೇ ಈ DIYನ ಟ್ರೈ ಮಾಡ್ಬೋದು.
ಅಲೋವೆರಾಗೆ ಒಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡಿ ಒಂದು 2 ಮಿನಿಟ್ಸ್ ಮಸಾಜ್ ಮಾಡಿ ಮುಖ ತೊಳೆಯೋದ್ರಿಂದ ಮುಖ ಕ್ಲೀನ್ ಆಗತ್ತೆ. ಈ DIY ಕ್ಲೆನ್ಸರ್‌ನ ಯಾವುದೇ ಸ್ಕಿನ್ ಟೈಪ್ ಅವ್ರು ಬೇಕಾದರೂ ಯೂಸ್ ಮಾಡ್ಬೋದು. ಫೇಶಿಯಲ್ ಮಸಾಜ್. ಎಷ್ಟೋ ಜನ ಪಾರ್ಲರ್ಸ್‌ಗೆ ಹೋಗಿ ಫೇಶಿಯಲ್ ಅಂತೆಲ್ಲ ತುಂಬ ಹಣ ಖರ್ಚು ಮಾಡ್ತಾರೆ. ಆದ್ರೆ ಮನೇಲೇ ಒಂದು ಒಳ್ಳೆ ಫೇಶಿಯಲ್ ಮಸಾಜ್ ಮಾಡ್ಕೊಂಡು ಗ್ಲೋಯಿಂಗ್ ಸ್ಕಿನ್‌ನ ಮನೇಲೇ ಪಡ್ಕೋಬೋದು. ಒಂದು ಸಿಂಪಲ್ DIY ಅಲೋವೆರಾ ಜೆಲ್‌ಗೆ ನಿಮ್ಮ ಸ್ಕಿನ್ ಟೈಪ್‌ಗೆ ಸೂಟ್ ಆಗುವಂಥ ಒಂದು ಆಯಿಲ್‌ನ ಮಿಕ್ಸ್ ಮಾಡಿ ಚೆನ್ನಾಗಿ ನಿಮ್ಮ ಮುಖಕ್ಕೆ ಒಂದು 10-15 ಮಿನಿಟ್ಸ್ ಮಸಾಜ್ ಮಾಡಿಕೊಂಡು ಆಮೇಲೆ ಪ್ಲೇನ್ ವಾಟರಲ್ಲಿ ಮುಖ ತೊಳೆಯೋದ್ರಿಂದ ಇನ್ಸ್ಟಂಟ್ ಆಗಿ ನಿಮ್ಮ ಸ್ಕಿನ್ ಗ್ಲೋ ಆಗತ್ತೆ. ನೈಟ್ ಕ್ರೀಮ್. ನೈಟ್ ಕ್ರೀಮ್‌ಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲು ಮನೇಲೇ ಒಂದು ಒಳ್ಳೆ ನೈಟ್ ಕ್ರೀಮ್‌ನ ಪ್ರಿಪೇರ್ ಮಾಡ್ಕೋಬೋದು. ಅಲೋವೆರಾ ಜೆಲ್‌ಗೆ ಒಂದು ಸ್ವಲ್ಪ ವಿಟಮಿನ್ ಇ ಆಯಿಲ್‌ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಗ್ಲೋ ಬರುತ್ತೆ, ಸ್ಕಿನ್ ಮಾಯಿಶ್ಚರ್ ಆಗಿರುತ್ತೆ. ಇದು ಡ್ರೈ ಸ್ಕಿನ್ ಅವ್ರಿಗೆ ಬೆಸ್ಟ್ ನೈಟ್ ಕ್ರೀಮ್ ಅಂತಲೇ ಹೇಳ್ಬೋದು. ಇನ್ನು ಆಯಿಲಿ ಸ್ಕಿನ್ ಇರೋರು ಬರೀ ಅಲೋವೆರಾ ಜೆಲ್‌ನ ಕೂಡ ಅಪ್ಲೈ ಮಾಡ್ಬೋದು. ಇಷ್ಟು ಮಾಡಿದ್ರೆ ಸಾಲದು. ನಮ್ಗೊಳ್ಳೆ ಹೆಲ್ದಿ ಮತ್ತೆ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದ್ರೆ ಒಳ್ಳೆ ಲೈಫ್ ಸ್ಟೈಲ್ ಮತ್ತೆ ಪ್ರಾಪರ್ ಡಯಟ್‌ನ ಕೂಡ ಫಾಲೋ ಮಾಡಬೇಕು. ಇನ್ನು ಯಾರಿಗೆಲ್ಲ ಗಿಡದಿಂದ ಕಿತ್ತು ಡೈರೆಕ್ಟ್ ಆಗಿ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಅಲರ್ಜಿ ಆಗುತ್ತೋ ಅಂಥವ್ರು ಮಾರ್ಕೆಟಲ್ಲಿ ಸಿಗುವಂಥ ಒಂದು ಒಳ್ಳೆ ಅಲೋವೆರಾ ಜೆಲ್‌ನ ಯೂಸ್ ಮಾಡ್ಬೋದು. ಮಾರ್ಕೆಟಲ್ಲಿ ಸುಮಾರು ಒಳ್ಳೊಳ್ಳೆ ಬ್ರ್ಯಾಂಡ್ಸ್‌ನ ಅಲೋವೆರಾ ಜೆಲ್ ಸಿಗತ್ತೆ. ಅದರಲ್ಲಿ ಹಿಮಾಲಯ ಅಲೋವೆರಾ ಜೆಲ್ ಚೆನ್ನಾಗಿದೆ. ಇನ್ನು ವಿಶ್ ಕೇರ್, ಪಿಲಿಗ್ರಿಮ್, ವಾವ್ ಇದು ಕೂಡ ಬೆಸ್ಟ್ ಅಲೋವೆರಾ ಜೆಲ್ ಅಂತಾನೆ ಹೇಳ್ಬೋದು. ಇದೇ ಅಲೋವೆರಾ ಜೆಲ್‌ನ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಮಾರ್ಕೆಟಲ್ಲಿ ಇನ್ನೂ ಸಾಕಷ್ಟು ಬ್ರ್ಯಾಂಡ್‌ಗಳ ಅಲೋವೆರಾ ಜೆಲ್ ಸಿಗತ್ತೆ. ಅದರಲ್ಲಿ ನಿಮ್ಮ ಸ್ಕಿನ್ ಟೈಪ್‌ಗೆ ಸೂಟ್ ಆಗುವಂಥ ಒಂದು ಒಳ್ಳೆ ಅಲೋವೆರಾ ಜೆಲ್‌ನ ಯೂಸ್ ಮಾಡಿ. ಯಾವುದೇ ಆಗಲಿ ಮೊದಲು ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಯೂಸ್ ಮಾಡಿ. ಸೊ ನೋಡಿದ್ರಲ್ಲ ಅಲೋವೆರಾನ ಬಳಸ್ಕೊಂಡು ಹೇಗೆಲ್ಲ ನಮ್ಮ ಸೌಂದರ್ಯನ ಹೆಚ್ಚಿಸ್ಕೊಳ್ಬೋದು ಅಂತ. ಅಲೋವೆರಾ ನಮ್ಮ ಚರ್ಮಕ್ಕೆ ಮತ್ತು ಕೂದಲಿಗೆ ಮಾತ್ರ ಸೀಮಿತ ಅಲ್ಲ. ಅಲೋವೆರಾ ಜ್ಯೂಸ್‌ನ ಪ್ರತಿನಿತ್ಯ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ. ಅದನ್ನ ನಮ್ಮ ಮುಂದೆ ಬರುವ ವಿಡಿಯೋಸಲ್ಲಿ ತಿಳಿಸ್ತೀನಿ. ಐ ಹೋಪ್ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ. ನಿಮ್ಗೇನಾದರೂ ನಮ್ಮ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ.